ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್. ನಾನು ನಿಮ್ಮ MJ. ದೇವಲಗಣಪುರದ ಹೇರೂರ ಪ್ರೌಢಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ 21 ಜೂನ್ 2015ರಂದು ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಅಫ್ಜಲ್ಪುರ ತಾಲೂಕಿನ ದೇವಲಗಣಪುರದಲ್ಲಿ ಹೇರೂರ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ರಾಜಶೇಖರ್ ತಲಾರಿ ನೇತೃತ್ವದಲ್ಲಿ ಶಾಲೆಯ ವಿಶಾಲವಾದ ಮೈದಾನದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮತ್ತು ಶಾಲಾ ಸಿಬ್ಬಂದಿ ವರ್ಗದವರೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ತಿಪ್ಪಣ್ಣ ಕಂಟೆಪ್ಪ, ಹೇರೂರು ಪ್ರೌಢಶಾಲೆಯ ಹಿರಿಯ ಶಿಕ್ಷಕರಾದ ಗಣೇಶ್ ರಾಥೋಡ್, ಸಹ ಶಿಕ್ಷಕರಾದ ಅಶೋಕ್ ಬೋವಿ, ಶಿವಕುಮಾರ್ ಗೌಳಿ, ಇಮ್ರಾನ್ ಮನಿಯರ, ಗೀತಾ ಮೋಟೆ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ರಾಜಶೇಖರ್ ಎಸ್ ಮಾತೋಳಿ, ಕಲಬುರಗಿ. ಇದು ಟಾರ್ಗೆಟ್ ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಈ ಎರಡು ಬೆಳೆಗಳಿಂದ ಏನಪ್ಪಾ ಅಂದ್ರೆ ಈ ಕಡೆಯಿಂದ ಈ ಕಡೆ ಹೊಳನ್ನ ಮುಚ್ಚಬೇಕು. ಬಲಭಾಗದ ಮುಚ್ಚ ಏನಪ್ಪಾ ಅಂದ್ರೆ ಎಡಭಾಗದ ಓಪನ್ ಆಗಿದ್ರೆ ಈಗ ಈ ಕಡೆ ಏನಪ್ಪಾ ಅಂದ್ರೆ ನಿಧಾನವಾಗಿ ಉಸಿರನ್ನ ಬಿಡ್ತಾ ಹೋಗ್ಬೇಕು. ಸೊ ಸೇಮ್ ಮತ್ತೆ ಅದೇ ಕಂಟಿನ್ಯೂ ಮಾಡ್ಬೇಕು. ಆ ಕಡೆಯಿಂದ ಮತ್ತೆ ಉಸಿರು ತಗೋಬೇಕು. ಎಡಭಾಗದಿಂದ ಎಡ ಮೂಗಿನ ಹೊರಳೆಯಿಂದ ಮತ್ತೊಂದು ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಮತ್ತೆ ಎಡ ಮೂಗಿನ ಹೊರಳೆಯನ್ನ ಮುಚ್ಚಬೇಕು. ಬಲ ಹೆಬ್ಬೆಟ್ಟಿನಿಂದ ಎಡಗೈಯ ಹೆಬ್ಬೆಟ್ಟಿನಿಂದ ಮುಚ್ಚಬೇಕು. ಮತ್ತೆ ಬಲಭಾಗದೊಳಗಿನ ಮೂಗಿನ ಹೊರಳೆ ಖುಲ್ಲ ಐತಾ, ಆ ಕಡೆ ಏನಪ್ಪಾ ಅಂದ್ರೆ ಮತ್ತೆ ದೀರ್ಘವಾದ ಉಸಿರನ್ನ ಬಿಡ್ತಾ ಹೋಗ್ಬೇಕು. ಯಾಕಂದ್ರೆ ಉಸಿರು ಬಿಟ್ಟಿರ್ತೀರಿ ಆ ಕಡೆಯಿಂದ ಉಸಿರನ್ನು ದೀರ್ಘವಾಗಿ ತಗೋಬೇಕು. ಮತ್ತೆ ಈ ಕಡೆ ಬಲಭಾಗದ ಮುಚ್ಚಬೇಕು. ಮತ್ತೆ ಎಡಭಾಗದ ಮೂಗಿನ ಹೊರಳೆಯಿಂದ ದೀರ್ಘವಾಗಿ ಉಸಿರನ್ನ ಬಿಡ್ತಾ ಹೋಗ್ಬೇಕು. ನಿಮ್ ಮೂಗು ಕ್ಲಿಯರ್ ಆಗಿ ಬಿಡ್ತದೆ. ಎರಡೂ ಮೂಗುಗಳನ್ನ ಪಾತ್ರ ಬಹಳ ಕ್ಲಿಯರ್ ಆಗ್ತದೆ. ಯಾವುದೇ ರೀತಿ ಮಾಂಸ ಕಡ್ಡೆ ಬೆಳೆಯಾಗಿಲ್ಲ, ಸೈನಸ್ ಪ್ರಾಬ್ಲಮ್ ಮಾಡೋಂಗಿಲ್ಲ, ಉಸಿರಾಟ ಕ್ರಿಯೆಯನ್ನು ಕೂಡ ಕರೆಕ್ಟ್ ಆಗ್ತದೆ. ವಿಶೇಷವಾಗಿ ನಮ್ಮ ಬ್ರೈನ್ಗೆ ಒಳ್ಳೆಯ ಆಕ್ಸಿಜನ್ ಕೂಡ ಈ ಆಸನದಿಂದ ಸಿಗ್ತದೆ. ವಿದ್ಯಾರ್ಥಿಗಳು ಅಲ್ಲವರು ಪಕ್ಕ ತಿಳ್ಕೊರಿ. ಮಾತನಾಡೋ ವಿದ್ಯಾರ್ಥಿಗಳು ಅವರು ಶಾಲೆ ಕಲಿಯೋದು ಯೋಗ ಮಾಡೋ ಲಕ್ಷಣ ಅಲ್ಲ. ವಿದ್ಯಾರ್ಥಿಗಳೇ, ಇದು 3ನೇದು ವಜ್ರಾಸನ. ನಿಮ್ಮ ಬಲ ಕಾಲವನ್ನು ಹಿಂದುಗಡೆ ಇರಬೇಕು. ಎಡ ಕಾಲುಗಳು ಕೂಡ ಹಿಂದುಗಡೆ ತರ್ತಾ ಇರಬೇಕು. ಇಷ್ಟೆಲ್ಲರೂ ನಿಂತ್ಕೊಳ್ಳಿ. ಕಾಲುಗಳು ಹಿಂದೆ ಸಾವಧಾನವಾಗಿರ್ಬೇಕು. ಹಿಂದೆ ಕಾಲುಗಳು ಸಾವಧಾನ ಸ್ಥಿತಿಯಾಗಿ ನಿಂತಿರ್ತೀರಿ, ಆ ಟೈಪ್ ಕಾಲುಗಳು ಇತ್ತಿರ್ಬೇಕು ನೇರವಾಗಿ. ಯೋಗ ಅಂತಂದ್ರೆ ಅಲ್ಲ, ಯೋಗ ಮುಗಿಯುವವರೆಗೂ ಯಾರು ಕೂಡ ಮಾತನಾಡಬಾರದು.